ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು 3 ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗಂಟು ಹಾಕ್ಕೊಂಡು. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕೋಣ. 1 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ಲಾಕ್ ಮಾಡಿದ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ತೆಗಿರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗಿರಿ, ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತೆ 2 ದಾರ ಒಂದು, ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಇದಕ್ಕೆ ಡಬಲ್ ಕ್ರೋಶೆ ಅಂತಾರೆ. ಸೊ ಡಬಲ್ ಕ್ರೋಶೆ ಮಾಡಬೇಕು. ಟೋಟಲ್ ಇಲ್ಲಿ 3 ಡಬಲ್ ಕ್ರೋಶೆ ಮಾಡಬೇಕು. 3 ಡಬಲ್ ಕ್ರೋಶೆ, ಇದು 2 ಚೈನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದರೆ, ಸೊ ಟೋಟಲಾಗಿ 4 ಡಬಲ್ ಕ್ರೋಶೆ ಆಗ್ತವೆ. 4 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಸ್ಟ್ರೇಟಾಗಿ ಅದು 3 ಚೈನಷ್ಟು ಸ್ಪೇಸ್ ಎಷ್ಟು ಬರುತ್ತೆ ಅಷ್ಟು ನೋಡಿ ಸ್ಟ್ರೇಟಾಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು ಮತ್ತೆ 2 ದಾರ ಒಂದು ಸರ್ತಿ ಮತ್ತೆ 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಇಲ್ಲಿ ನಾವು 4 ಡಬಲ್ ಕ್ರೋಶೆ ಮಾಡಬೇಕು. ಫಸ್ಟು 3 ಮಾಡಬೇಕು, ಯಾಕಂದರೆ 2 ಚೈನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ 3 ಮಾಡಬೇಕು. ನೆಕ್ಸ್ಟ್ ಎಲ್ಲ ಈಗ ಕಂಟಿನ್ಯೂ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಪಕ್ಕದಲ್ಲೇ 4 ಡಬಲ್ ಕ್ರೋಶೆಗಳನ್ನ ಪಕ್ಕದಲ್ಲೇ ಮಾಡ್ಕೊಂಡು ಹೋಗಬೇಕು. ಸೊ ಈಗ 4 ಡಬಲ್ ಕ್ರೋಶೆ ಆಯಿತು. ಮತ್ತು 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು, ಈ ರೀತಿ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆನ ಮಾಡಬೇಕು. ಸೊ ಇದು ಫಸ್ಟ್ ಸ್ಟೆಪ್ಪು. ಕಂಟಿನ್ಯೂ ಪೂರ್ತಿ ಹೀಗೆ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ನಾವಿಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಸೊ ನೀವು ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ ಹಾಕಿದರೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಮತ್ತು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಡಬಲ್ ಕ್ರೋಶೆ, 3 ಚೈನು 4 ಡಬಲ್ ಕ್ರೋಶೆ, ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಇದು ಪೂರ್ತಿ ಫಸ್ಟ್ ಸ್ಟೆಪ್ಪು ಹೀಗೆ ಹಾಕ್ಕೋಬೇಕು. ತುಂಬ ಈಸಿ ಇದೆ. ಇಷ್ಟೇ ಫಸ್ಟ್ ಸ್ಟೆಪ್ ಹಾಕೋದು. ಸೆಕೆಂಡ್ ಸ್ಟೆಪ್ ಕೂಡ ಇದೇ ರೀತಿ ಬರುತ್ತೆ, ಸ್ವಲ್ಪ ಸಿಮಿಲರು, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇದು ಫಸ್ಟ್ ಸ್ಟೆಪ್ ಪೂರ್ತಿ ಹಾಕಿದ್ಮೇಲೆ ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಗ್ರೇ ಕಲರ್ ದಾರ ತೊಗೊಂಡಿದ್ದೀನಿ. ಸೊ ನೀವು ಕಾಂಬಿನೇಷನ್ ಕಲರ್ ತೊಗೊಳ್ಳಿ. ಫಸ್ಟ್ ಏನು ಲಾಕ್ ಇರುತ್ತೆ ಅಲ್ಲ, ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಅದರೊಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 2 ಚೈನು ಮತ್ತು ಡಬಲ್ ಕ್ರೋಶೆ ಇರುತ್ತಲ್ಲ ಅವೆರಡರ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕೋಣ. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು, ಈ ರೀತಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 3 ಚೈನ್ ಒಳಗಡೆ ಈ ರೀತಿ ಗ್ಯಾಪ್ ಇರುತ್ತಲ್ಲ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ, ಹೀಗೆ ಇಲ್ಲೂ ಕೂಡ ನಾವು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಈ ರೀತಿ 4 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಫಸ್ಟ್ 2 ಚೈನು, ಅದಾದಮೇಲೆ 4 ಡಬಲ್ ಕ್ರೋಶೆ ಕಂಬ. ಈಗ ನೆಕ್ಸ್ಟ್ ಇಲ್ಲಿ 4 ಡಬಲ್ ಕ್ರೋಶೆ ಇದಾವಲ್ಲ ಅಲ್ಲಿಗೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು, ಇಲ್ಲಿ ಡಬಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು. ಆ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು, ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಇಲ್ಲಿ 3 ಚೈನ್ ಇದ್ದರೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಡಬಲ್ ಕ್ರೋಶೆ ಕಂಬ ಹಾಕಿರ್ತೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ 3 ಚೈನ್ನ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಮತ್ತೆ ಈಗ 4 ಡಬಲ್ ಕ್ರೋಶೆ ಕಂಬ ಆಯಿತು 3 ಚೈನ್ ಗ್ಯಾಪಿಗೆ. ಸೊ ಈಗ ನೆಕ್ಸ್ಟ್ ಮತ್ತೆ 4 ಡಬಲ್ ಕ್ರೋಶೆ ಕಂಬ ಇದ್ದಾವೆ ಫಸ್ಟ್ ಸ್ಟೆಪ್ಪಿಗೆ. ಸೊ ಅದಕ್ಕೆ ಇಲ್ಲಿ 3 ಚೈನ್ ಹಾಕಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ಇಲ್ಲಿ 3 ಚೈನ್ ಡಬಲ್ ಕ್ರೋಶೆ ಕಂಬ, ಇದು ಕೂಡ ಸೇಮ್ ಫಸ್ಟ್ ಸ್ಟೆಪ್ ಹೇಗೆ ಹಾಕಿರ್ತೀವಲ್ಲ 3 ಚೈನ್ ಹಾಕಬೇಕು, 4 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಅದೇ ರೀತಿಯೇ ಈ ಸ್ಟೆಪ್ನು ಕೂಡ ಅದೇ ರೀತಿ ಹಾಕಬೇಕು. ಬಟ್ ಇಲ್ಲಿ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ ಅಲ್ಲಿ ನಾವು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಈ ರೀತಿ ಕಾಣಿಸುತ್ತೆ ಇದು ಸೆಕೆಂಡ್ ಸ್ಟೆಪ್ ಆದಮೇಲೆ.
ಸೊ ಕಂಟಿನ್ಯೂ ಹೀಗೆ ಹಾಕಬೇಕು ಪೂರ್ತಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಇದೆ ಡಿಸೈನು. ಸೊ ಈಗ ಥರ್ಡ್ ಸ್ಟೆಪ್ಗೆ ನಾನು ಫಸ್ಟ್ ಯಾವ ಕಲರ್ ತೊಗೊಂಡಿದ್ದೀನಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಅದೇ ಕಲರ್ನೇ ತೊಗೊಂಡಿದ್ದೀನಿ. ಅದನ್ನ ಫಸ್ಟ್ ಇಲ್ಲಿ ಲಾಕ್ ಇರುತ್ತಲ್ಲ 2 ಚೈನ್ಗೆ ಮತ್ತು ಒಂದು ಒಂದು ಡಬಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕಿ ಈ 3 ಚೈನ್ ಏನಿದೆಯಲ್ಲ 3 ಚೈನ್ಗೆ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟು 3 ಚೈನ್ ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಲಾಕ್ ಮಾಡಿದ್ದೀವಲ್ಲ ಸೊ ಅದಕ್ಕೆ 3 ಚೈನ್ ಹಾಕ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರೊಳಗಡೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೀರಿ ಮತ್ತು 2 ದಾರ ಒಂದು ಸರ್ತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಗೋಲ್ಡನ್ ಕಲರ್ದು ಸ್ಮಾಲ್ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ 3 ಚೈನ್ ಗ್ಯಾಪ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಮಾಡಿ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ ದಾರ ಸುತ್ತಿ 2 ಸರ್ತಿ ಮತ್ತು ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ನಾವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಇಲ್ಲಿ ಆರ್ಚ್ ಬರೋ ರೀತಿ ನಾವಿಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಆ 3 ಚೈನಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು. ಸೊ ಟೋಟಲಾಗಿ ನಾನಿಲ್ಲಿ ಈ 1 2 3 4 5 6 7 8 8 ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ ಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ಕುಚ್ಚು ಬೇಕನ್ನೋರು ನೆಕ್ಸ್ಟ್ ನಾನು ಹಾಕೋ ರೀತಿ ಹಾಕಿ, ಬೇಡ ಅನ್ನೋರು ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಮತ್ತು ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನಾನು ಕುಚ್ಚು ಬೇಕಂತ ಹೇಳಿ ಇಲ್ಲಿ 4 ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕಿ ಈ 3 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಈಗ ನೆಕ್ಸ್ಟ್ ಮತ್ತೆ ನನಗೆ ಆರ್ಚ್ ಬೇಕೀಗ. ಇಲ್ಲಿ ಕುಚ್ಚು ಬರುತ್ತೆ, ಸೊ ಇಲ್ಲಿ ಫಸ್ಟ್ ಕೂಡ ಕುಚ್ಚು ಬರುತ್ತೆ. ಈಗ ನಮಗೆ ಆರ್ಚ್ ಬೇಕು. ಸೊ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನೆಕ್ಸ್ಟ್ 3 ಚೈನ್ ಇದೆಯಲ್ಲ ಆ 3 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿ ನೆಕ್ಸ್ಟ್ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ 3 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಕಂಟಿನ್ಯೂ ಇಲ್ಲೂ ಕೂಡ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು, ಒಂದು ಬೀಡ್ ಆ್ಯಡ್ ಮಾಡಬೇಕು. ಇಲ್ಲೂ ಕೂಡ 8 ಬೀಡ್ಸ್ ಆ್ಯಡ್ ಮಾಡಬೇಕು. ಫಸ್ಟ್ ಎಷ್ಟು ಮಾಡಿರ್ತೀರಲ್ಲ ಸೊ ಅಷ್ಟೇ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ. ನಾನಿಲ್ಲಿ ಪೂರ್ತಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಇನ್ನೂ ತುಂಬ ಡಿಸೈನ್ಸ್ ಇದ್ದಾವೆ, ಸಿಂಪಲ್ ಡಿಸೈನ್ಸ್ ಇದ್ದಾವೆ, ಗ್ರ್ಯಾಂಡ್ ಡಿಸೈನ್ಸ್ ಕೂಡ ಇದ್ದಾವೆ. ಸೊ ನಿಮಗೆ ಯಾವುದಾದ್ರೂ ಸಾರಿ ಕುಚ್ಚು ಡಿಸೈನ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ. ನಾನಿಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ. ನಾನು ತುಂಬ ಸ್ಲೋ ನಾರ್ಮಲ್ ಇಟ್ಟರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಸ್ಪೀಡ್ ಇಟ್ಟು ವಿಡಿಯೋನ ತೋರಿಸ್ತಿದ್ದೀನಿ. ನಾನಿಲ್ಲಿ 8 ಬೀಡ್ಸ್ ಫಸ್ಟ್ 8 ಹಾಕಿದ್ವಲ್ಲ ಸೊ ಇಲ್ಲಿ 8 ಬೀಡ್ಸ್ ಆ್ಯಡ್ ಮಾಡಿ ಲಾಸ್ಟ್ 8ನೇ ಬೀಡ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಕೂಡ ಮಾಡ್ತಾಯಿದ್ದೀನಿ. ಸೊ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಿದೆ. 1 2 3 4 5 6 7 8 8 ಬೀಡ್ಸ್ ಹಾಕಿದ್ದೀನಿ. ಸೊ ಈಗ ಮತ್ತೆ ಕುಚ್ಚು ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ ನೆಕ್ಸ್ಟ್ ಈಗ ಕುಚ್ಚಿಗೆ 4 ಚೈನ್ ಹಾಕಬೇಕು. ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಕುಚ್ಚು ಬೇಡ ಅನ್ನೋರು ಡೈರೆಕ್ಟಾಗಿ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನೆಕ್ಸ್ಟ್ 3 ಚೈನ್ ಒಳಗಡೆ ನೀವು ಆರ್ಚನೆ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಸೊ ಇಲ್ಲಿ ಎಂಡಲ್ಲಿ ಸೀರೆ ಎಂಡಲ್ಲಿ ನಾನಿಲ್ಲಿ ಫಸ್ಟ್ ಸ್ಟೆಪ್ನ 4 ಡಬಲ್ ಕ್ರೋಶೆ ಕಂಬ ಹಾಕಿ 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದರ 3 ಚೈನ್ಗೆ ಏನು 4 ಕಂಬ ಹಾಕಿರ್ತೀವಲ್ಲ ಅದನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 4 ಚೈನ್ ಹಾಕಿ 2 ಡಬಲ್ ಕ್ರೋಶದ ಮಧ್ಯೆ ಲಾಕ್ ಮಾಡಿದ್ದೀನಿ. ನೀವು ಬೇಕಂದರೆ ಫಸ್ಟ್ ಸ್ಟೆಪ್ಪಲ್ಲಿ 4 ಹಾಕಿದರೆ ತುಂಬ ಗ್ಯಾಪ್ ಅನಿಸುತ್ತೆ ಅಂದರೆ ಒಂದೇ ಹಾಕಿ, ಒಂದು ಕಂಬ ಹಾಕಿ ಅಲ್ಲಿ ಅದನ್ನ ಇದನ್ನು ಮಾಡ್ಕೊಂಡ್ಬಿಡಿ, ಟ್ರಿಮ್ ಮಾಡ್ಕೊಂಡ್ಬಿಡಿ ದಾರಾನ. ಸೊ ಇದಕ್ಕೆ ನಾನೀಗ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಪೂರ್ತಿ ಆದಮೇಲೆ. ಸೊ ಈ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. 3 ಸ್ಟೆಪ್ಪಲ್ಲಿ ಹಾಕೋದು, ಬಟ್ ತುಂಬ ಈಸಿ ಇದೆ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಸೊ ಇಲ್ಲಿ ಭಾಳ ಗ್ಯಾಪ್ ಅನ್ನಿಸ್ತಿದೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಒಂದೇ ಕಂಬ ಹಾಕಿ ನೀವು ದಾರಾನ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಇದು ತುಂಬ ಗ್ಯಾಪ್ ಅನ್ನಿಸ್ತಿದೆ. ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ಈಸಿ ಇದೆ, ಅಷ್ಟೊಂದೇನು ಟಫ್ ಇಲ್ಲ, ಬಿಗ್ನರ್ಸ್ ಕೂಡ ಇದನ್ನ ಟ್ರೈ ಮಾಡ್ಬೋದು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.